ನಾಡಿನೆಲ್ಲೆಡೆ ಯುಗಾದಿ ಹಬ್ಬವನ್ನು ಬಹಳ ಸಂಭ್ರಮ ಸಡಗರದಿಂದ ವಿಜೃಂಭಣೆಯಿಂದ, ಬೇರೆ ದಿನವೆಲ್ಲ ಹಬ್ಬಾರಿ ದಿನ ಅಂದರೆ ಬರೀ ಕೋಳಿ ತಂದು ಕಾಲ ಕಳೀತಿದ್ದವರೆಲ್ಲ ಇವತ್ತು ಅಯ್ಯೋ ಇದ್ದುದೇ ಜೀವನದಲ್ಲಿ ಹೋಗಿ ಮಟನ್ ತರೋಗು ಅಂತೇಳಿ ಕುಟುಂಬದವರೆಲ್ಲ ಹೊಸ ಬಟ್ಟೆಯನ್ನು ಖರೀದಿಸಿ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾ ಹೋದರೆ, ಇಸ್ಪೀಟ್ ಆಡ್ಕೊಂಡು ಒಬ್ಬಿಟ್ಟು ತಿನ್ಕೊಂಡು ಇವತ್ತು ಹೊಸ ತೊಡಕು ಇನ್ನೇನು ಎಲ್ಲರ ಮನೆಗೂ ಮಾಂಸ ಬಂದು ಚಿಕನ್ನು ಮಟನ್ನು ಮಾಂಸ ಏನೇನು ಬೇಕು ಬಂದು ಎಲ್ಲ ತಂದು ರೆಡಿ ಆಯ್ತಾವ್ರೆ ಮಧ್ಯದಿಂದ ಬ್ಯಾಟಿಂಗ್ಗೆ. ಆದರೆ ಸಾರಿಗೆ ನಿಗಮಗಳ ಈ ಪಾಪ ಮಾಡಿರುವ ವರ್ಗ ಇದೆಯಲ್ಲ, ಆ ಕುಟುಂಬದಲ್ಲಿ ಇವತ್ತು ಸಹ ಯಾವುದೇ ಸಂಭ್ರಮ ಸಡಗರ ಇಲ್ಲ. ಕಾರಣ ಸಂಘಟನೆಗಳು ಒಂದು ನಿರ್ಧಾರಕ್ಕೆ ಬರದೇ ಹೋದ್ರಿಂದ ಅವ್ರಿಗೆ ಬರಬೇಕಾಗಿದ್ದಂಥ ಕಳೆದ ವೇತನ ಹೆಚ್ಚಳದ ಹಿಂಬಾಕಿನೂ ಬರಲಿಲ್ಲ, ಹೊಸ ವೇತನ ಒಪ್ಪಂದವೂ ಆಗಲಿಲ್ಲ. ಬಹು ಸಹ ಹಿಂಬಾಕಿ ಬಂದಿದ್ರೆ ಅವರು ಸಹ ಮನೆ ಮಂದಿಗೆಲ್ಲ ಬಟ್ಟೆ ಬರೀ ತಕೊಟ್ಬಿಟ್ಟು ಬಾಡು ಬಳ್ಳೆ ತಗೊಂಡು ಒಳ್ಳೆ ಊಟ ಮಾಡಿ ನಾ ಕರ್ತವ್ಯಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲರ ಕರ್ತವ್ಯ ಮುಗಿಸ್ಕೊ ಬರ್ತೀನಿ ಅಂತೇಳಿ ಅವರ ಮನೆಯಲ್ಲೂ ಸಂಭ್ರಮದ ವಾತಾವರಣ ಇರ್ತಿತ್ತು. ಹಾಗಾಗಿ ಅವ್ರಿಗೆ ಹಿಂಬಾಕಿ ಬರಲಿಲ್ಲ. ಬಹುಶಃ ನನ್ನ ಅನಿಸಿಕೆ ಜಂಟಿ ಕ್ರಿಯಾ ಸಮಿತಿ ಸಂಘಟನೆ ಏನಿದೆ, ವೇತನ ಒಪ್ಪಂದದ ಮುಂಚೂಣಿ ಸಂಘಟನೆ, ಈ ಸರಿ ಸಮಾನ ಮತ್ತೊಂದು ಮಗದೊಂದು ಸರ್ಕಾರದ ಮುಂದೆ ಇಲ್ಲ. ನಾನು ಹೇಳ್ತಾ ಇದ್ನಲ್ಲ, ಹನುಮಂತರಾಯ ಹಗ್ಗ ಕಡಿತಿದ್ದಾಗ ಪೂಜಾರಿ ಸಾಮ್ಗೆ ಕೇಳ್ಕೊಂಡ ಸ್ಥಿತಿಲಿ ಸರ್ಕಾರ ಇದೆ. ಹಾಗಾಗಿ ಸರ್ಕಾರದ ಮುಂದೆ ಇರುವುದು ಏನಿದ್ರು ವೇತನ ಒಪ್ಪಂದ ಅಂದರೆ ಶೇಕಡಾವಾರು ಲೆಕ್ಕದಲ್ಲಿ. ನಿಮ್ದು ಎಷ್ಟಪ್ಪ 25%, ನಮ್ದು ಇಷ್ಟು % ಇದೆ. ಜೊತೆಗೆ 26 ತಿಂಗಳು ಏನು ಕುರ್ತ್ಕೊಂಡಿದೆ ಸರ್ಕಾರ, ಆ 26 ತಿಂಗಳ ಹಿಂಬಾಕಿ ಏಪ್ರಿಲ್ ತಿಂಗಳಿಗೆ ಬಂದೇ ಬರ್ತದೆ. ಅದರಲ್ಲೇನು ಮತ್ತೆ ಮುಂದಿನ ದಿನಕ್ಕೆ ಇನ್ನೊಂದು ತಿಂಗಳಿಗೆ ಹೋಯ್ತದೆ ಅನ್ಕೋಬೇಡಿ. ಏಕೆಂದರೆ ಈಗ 9 ತಿಂಗಳು 9 ದಿನ ಆದಮೇಲೆ ಡೆಲಿವರಿ ಆಗಲೇಬೇಕು, ಅದು ಗಂಡು ಹೆಣ್ಣು. ಅದಾಗಲಿಲ್ಲ ಅಂದರೆ ಸಿಜೇರಿಯನ್ ಮಾಡಬೇಕು. ಆ ಸ್ಥಿತಿಗೆ ವೇತನ ಹೆಚ್ಚಳದ ಹಿಂಬಾಕಿ ಹೊಸ ವೇತನ ಒಪ್ಪಂದ ಬಂದು ನಿಂತಿದೆ. ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಮುಖ್ಯಸ್ಥರು ಒಂದು ಮನವಿ ಮಾಡ್ಕೊಂಡ್ರೆ ಆ ಕೂಡಲೇ ಸರ್ಕಾರ ಇಂಥ ದಿನ ಬನ್ರಪ್ಪ ಮಾತುಕತೆ ಮಾಡಮ್ಮ ಅಂಥೇಳಿ ಹಿಂಬಾಕಿಯನ್ನು ಏಪ್ರಿಲ್ ತಿಂಗಳು ಕೊಡ್ತದೆ. ಜೊತೆಗೆ ಹೊಸ ವೇತನ ಒಪ್ಪಂದವು ನಿಮಗೆ ಏಪ್ರಿಲ್ ತಿಂಗಳ ವೇತನ ಪಟ್ಟಿಯಲ್ಲಿ ಇರ್ತದೆ. ಅದಂತೂ ಖಂಡಿತ ಆಶಾಭಾವನೆಯನ್ನು ಇಟ್ಕೊಳ್ಳಿ. ಯಾಕೆಂದರೆ ಈಗ ಆಲ್ರೆಡಿ ಕಾಲ ಮೀರೋಗಿದೆ, ಇದು ಯಾವಾಗಲೂ ಆಗಬೇಕಾಗಿತ್ತು. ಹಾಗಾಗಿ ಸರ್ಕಾರದ ಮುಂದಿರುವುದು ವೇತನ ಒಪ್ಪಂದವೇ ಹೊರತು ಸರಿಸಮಾನ ಪ್ರಣಾಳಿಕೆಯಲ್ಲಿರುವಂಥ ವಿಚಾರ ಕಮಿಟಿ ರಚನೆ ಮಾಡೋದು ಮತ್ತೊಂದಾಗೋದೊಂದು ಮಾಡ್ಕೊಳ್ಳಿ ಮುಂದಕ್ಕೆ. ಪ್ರಸ್ತುತ ಆಡಳಿತ ಪಕ್ಷ ಅಧಿಕಾರಕ್ಕೆ ಬಂದಾಗ ಸರ್ಕಾರಿ ನೌಕರರಿಗೆ ಸರಿಸಮನಾಗಿ ವೇತನ ಸವಲತ್ತು ಕೊಡಲು ಸಂಸ್ಥೆಯ ಆಯವ್ಯಯದಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಅಂದರೆ ಒಂದು ಕಮಿಟಿ ರಚನೆ ಮಾಡ್ತೀವಿ ಅಂತಿತ್ತು. ಆ ಕಮಿಟಿಯನ್ನು ರಚನೆ ಮಾಡ್ಕೊಳ್ಳಿ ಸರ್ಕಾರ, ಅದಕ್ಕೇನು ನಮ್ಮ ಅಭ್ಯಂತರ ತಕರಾರಿಲ್ಲ. ಸದ್ಯಕ್ಕೆ ಆಗಬೇಕಾಗಿರೋದೇನು 26 ತಿಂಗಳು ಹಿಂಬಾಕಿ ಬರಬೇಕು, ಹೊಸ ವೇತನ ಒಪ್ಪಂದ. ಸರ್ಕಾರ ಈಗ ಆಲ್ರೆಡಿ 3 ಸಾರಿ ಹೇಳಿದೆ. 18/2/2026 ಫೆಬ್ರವರಿ ತಿಂಗಳ ನೋಟಿಫಿಕೇಷನಲ್ಲಿ ಹೇಳಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲೂ ಮಂಡಿಸಿದ್ದಾರೆ. ಜೊತೆಗೆ ನಿನ್ನೆ ಸನ್ಮಾನ್ಯ ಸಾರಿಗೆ ಸಚಿವರು ಪ್ರಶ್ನೋತ್ತರ ಕಲಾಪದಲ್ಲೂ ಕೊಟ್ಟವ್ರು. ಹಂಗಾಗಿ 3ಕ್ಕೆ ಮುಕ್ತಾಯ ಆಯಿತು. ಸಂಘಟನೆಗಳು ಏನೇ ತಿಪ್ಪಲಾಗ ಹೊಡೆದ್ರು 26 ತಿಂಗಳು ಹಿಂಬಾಕಿ ಬರ್ತದೆ. 2025 ಏಪ್ರಿಲ್ ತಿಂಗಳಿಂದ ವೇತನ ಪರಿಷ್ಕರಣೆ ಆಯ್ತದೆ. ಈ ನಿಟ್ಟಿನಲ್ಲಿ ಮಾತ್ರ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಯವರು ಆ ಮಟ್ಟಿಗೆ ಮಾತ್ರ ಮಾತಾಡಿತಾವು. ಇನ್ನೇನು ಹೊಸ ಬೇಡಿಕೆ ಹಳೇದಿತ್ತಲ್ಲ, 38 ತಿಂಗಳು ಕೊಡಲೇಬೇಕು, 24ರಿಂದ 24ರಿಂದ ವೇತನ ಹೆಚ್ಚಳ ಮಾಡಬೇಕು, ಅದು ಬಿಟ್ಬಿಡಿ. ಅದು ಸವಕಲು ನಾಣ್ಯ ಮುಗಿದೋಯ್ತದು. ಹಳೆ 500 ರೂಪಾಯಿ 1000 ರೂಪಾಯಿ ನೋಟ್ ಇದ್ದಂಗೆ ನಿಮ್ಮ ಬೇಡಿಕೆ. ಈಗ ಏನಿರು ಸರ್ಕಾರ ಏನು ನೋಟಿಫಿಕೇಶನ್ ಹೊಡಿಸಿದೆ ಅದ್ರ ಮೇಲೆ ದಯವಿಟ್ಟು ನೀವು ಗಮನ ನೋಡಿ, ನೀವೆಲ್ಲ ಸಂಘಟನೆ ಕೂತು ಚರ್ಚಿಸಿ ದಯವಿಟ್ಟು ಏಪ್ರಿಲ್ ತಿಂಗಳಿಗೆ ಹಿಂಬಾಕಿನೂ ಬರಲಿ, ಹೊಸ ವೇತನ ಒಪ್ಪಂದನೂ ಆಗಲಿ. ನಮ್ಮ ಮಕ್ಕಳುಗಳಿಗೆ ಫೀಸ್ ಕಟ್ಟೋಕ್ಕೆ, ಡೊನೇಷನ್ ಕಟ್ಟೋಕ್ಕೆ ಹಣವನ್ನು ನಾವು ಸದ್ವಿನಿಯೋಗ ಮಾಡ್ಕೊಮ. ಬಹುಶಃ ಈಗೇನಾದರೂ ಸರ್ಕಾರ ಕೊಟ್ಬಿಟ್ಟಿದ್ರೆ ಹಿಂಬಾಕಿಯ ಒಂದಷ್ಟು ಜನ ಇದಾಡ್ಕೊಂಡು ಎಲ್ಲ 2-3 ದಿನ ಕರ್ತವ್ಯಕ್ಕೆ ಹೋಗ್ದೇನೆ ತೀರಿಸ್ಬಿಡೋರು ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಹಿಂಬಾಕಿ ಕೊಡಲಿಲ್ಲ. ಬಹುಶಃ ಏಪ್ರಿಲ್ ತಿಂಗಳಿಗೆ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಲಿ ಅಂತ ಆಶಿಸ್ತಾ ನಾನು ಮಾತನ್ನು ಮುಗ್ತಾ ಇದ್ದೀನಿ. ಏಪ್ರಿಲ್ ತಿಂಗಳಿಗೆ ನಿಮಗೆ ಒಂದು ಶುಭ ಸುದ್ದಿ ಬರ್ತದೆ. ಏಪ್ರಿಲ್ ಫೂಲ್ ಅಂತೂ ಆಗಲ್ರಿ. ಹಾಗಾಗಿ ಆಶಾಭಾವನೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.